ಇಂದು ಮಲಬಾರ್ ಚಾರಿಟಬಲ್ ಟ್ರಸ್ಟ್ ವಿದ್ಯಾರ್ಥಿ ವೇತನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಚಮನ್ ಸಾಬ್ ಅವರೇ ಮತ್ತು ಶ್ರೀಮತಿ ಸುನೀತಾ ಅವರೇ, ಬಸೀಲ್ ಅವರೇ, ಮೇಡಮ್ ಹೆಸರು ಸಾರಿ ದೇವಿ ಶ್ರೀಮತಿ ದೇವಿಯವರೇ ಮತ್ತು ಎಲ್ಲ ವಿದ್ಯಾರ್ಥಿನಿಯರೇ, ಪೋಷಕರೇ ಹಾಗೂ ಮಲಬಾರ್ ಗೋಲ್ಡ್ ದಾವಣಗೆರೆ ಬ್ರಾಂಚ್ನ ಎಲ್ಲ ಐ ಥಿಂಕ್ ಪೀಪಲ್ ಹೂ ಸರ್ವಸ್ ಹೌದಾ, ಬೇಸಿಕಲಿ ಯುವರ್ ಸ್ಟಾಫ್ ಹಿಯರ್. ಮತ್ತು ಒಬ್ಬರು ಕಂಪ್ಲೀಟ್ ಇದನ್ನು ಓದಿದ್ರಲ್ಲ ಚಾರಿಟಿ ವರ್ಕ್ಸು, ಅವರು ದಾವಣಗೆರೆಯವರ, ಹೈದ್ರಾಬಾದ, ಬ್ಯಾಂಗ್ಳೂರ್. ಐ ಥಿಂಕ್ ಎಷ್ಟು ಡೀಟೇಲ್ ಪ್ರೆಸೆಂಟೇಷನ್ ಮಾಡಿದ್ರಿ ಆ್ಯಂಡ್ ಯುವರ್ ಟೋಟಲ್ ಪ್ರೆಸೆಂಟೇಷನ್ ಭಾಳ ಹೆಮ್ಮೆಯಿಂದ ಹೇಳ್ಕೊಂಡ್ರಿ ಹೌದಾ, ಒಂದು ರೀತಿ ಕೊಚ್ಕೊಂಡ್ವಿ ಹೌದಾ, ಕೊಚ್ಕೋಬೇಕಾಗುತ್ತೆ ಒಂದೊಂದ್ಸಲ. ಇಷ್ಟೊಂದು ಸರ್ವಿಸ್ ಮಾಡಿದರೆ ಪಬ್ಲಿಕ್ ಸರ್ವಿಸ್, ಆ ಪ್ರೌಡ್ನೆಸ್, ಆ ಪ್ರೈಡ್ ಅವರ ಒಂದು ಭಾಷಣದಲ್ಲಿ ಹಿ ಟೋಟ್ಲಿ ಪ್ರೆಸೆಂಟೆಡ್ ಇಟ್. ನಾನು ಕೂಡ ಇದು ಮ್ಯಾಪ್ ನೋಡ್ತಾ ಇದ್ದೆ, ನೀವೆಲ್ಲ ನೋಡಿಲ್ಲ ಅನಿಸುತ್ತೆ, ಕಾಣಿಸ್ತಾ ಇದೆನಾ ಇಲ್ಲಿ ಇಂಡಿಯಾ ಮ್ಯಾಪ್? ಈ ರೆಡ್ ಝೋನ್ ಎಲ್ಲ ಕಡೆ ಮಲಬಾರ್ ಗೋಲ್ಡ್ ಅವ್ರದ್ದು ಚಾರಿಟಬಲ್ ಟ್ರಸ್ಟ್ ಕೆಲಸ ಮಾಡಿದೆ. ಎಲ್ಲಿ ಕೆಲಸ ಮಾಡಿಲ್ಲ ಅಂದರೆ ಕೇವಲ ನಾರ್ತ್ ಅಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಮತ್ತು ಈಸ್ಟರ್ನ್ ಸಿಸ್ಟರ್ಸ್ ಅಂತ ಹೇಳ್ತೀವಿ ನಾವು, ಅಸ್ಸಾಂ, ನಾಗಾಲ್ಯಾಂಡ್ ಅಲ್ಲಿ ಬಿಟ್ಟಿದ್ದಾರೆ. ಆಮೇಲೆ ಐ ಥಿಂಕ್ ಯೂನಿಯನ್ ಟೆರಿಟರೀಸ್ ಬಿಟ್ಟಿದ್ದಾರೆ, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಬಿಟ್ಟಿದ್ದಾರೆ. ಅದು ಬಿಟ್ಟರೆ ಇನ್ನೆಲ್ಲ ಕಡೆನೂ ಮಲಬಾರ್ ಗೋಲ್ಡ್ ಅವರು ಕೆಲಸ ಮಾಡಿದ್ದಾರೆ. ಅವರ ಒಂದು ಪ್ರೆಸೆಂಟೇಷನಲ್ಲಿ ಕೂಡ ಹೇಳಿದರು ಭರವಸೆ ಮತ್ತು ಬದಲಾವಣೆಯ ದಾರಿದೀಪ ತರಬೇಕು ಅಂತ. ಸೊ ಮೊದಲನೇದಾಗಿ ಅವ್ರಿಗೆಲ್ಲರಿಗೂ ಜೋರಾದ ಚಪ್ಪಾಳೆ ಇದೆ. ಈಗ CSR ಇನಿಷಿಯೇಟಿವ್ ಅನ್ನೋದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಎಲ್ಲ ಸ್ಟೂಡೆಂಟ್ಸಿಗೂ ಗೊತ್ತಿದೆನಾ ಇದೇನು ಅಂತ? CSR ಅಂದರೆ ಏನು ಅಂತ ಗೊತ್ತಿದೆನಾ? ಒಂದು ಕಂಪನಿ ಒಂದು ವರ್ಷ ಕೆಲಸ ಮಾಡಿದ ಮೇಲೆ ಅವ್ರು ಏನು ಪ್ರಾಫಿಟ್ ಅರ್ನ್ ಮಾಡ್ತಾರಲ್ಲ ಅದರಲ್ಲಿ 5% ಅವರು ಚಾರಿಟಿ ವರ್ಕಿಗೆ ಅಂದರೆ ಸಮಾಜಕ್ಕೆ ಕೊಡಬೇಕಾಗುತ್ತೆ. ಇಲ್ಲಿ ಮಲಬಾರ್ ಗೋಲ್ಡ್ ಅವರು ಇವತ್ತು ನಮ್ಮ ದಾವಣಗೆರೆಯಲ್ಲಿ ಸುಮಾರು 108 ಅರ್ಹ ವಿದ್ಯಾರ್ಥಿನಿಯರನ್ನ ಕರೆದುಬಿಟ್ಟು ಸುಮಾರು 9 ಲಕ್ಷದ ಮಕ್ಕಳು ಹೇಳಿ ಜೋರಾಗೆ 9 ಲಕ್ಷದ ಸಣ್ಣ ಅಮೌಂಟ. ಸೊ 9,50,000 ರೂಪಾಯಿ 108 ಜನ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ನಿಮ್ಮ ಪೋಷಕರು ಬಂದಿದ್ದಾರೆ ಇವತ್ತು. ಸೊ ಈಗ ನಿಮ್ಮ ರೆಸ್ಪಾನ್ಸಿಬಿಲಿಟಿ ನೆಕ್ಸ್ಟ್ ಏನು ಎಜುಕೇಷನ್ ತೊಗೊಳ್ತೀರಾ? ಯುವರ್ ಆಲ್ ಇನ್ PUC ಆರ್ ಡಿಗ್ರಿ? PUCನಲ್ಲಿದ್ದೀರಾ? ಕೆಲವು ಡಿಗ್ರಿ ಹೋಲ್ಡರ್ಸು ಇದ್ದೀರಾ? ಓಕೆ. ಸೊ ನಿಮ್ಮ ಹೈಯರ್ ಎಜುಕೇಷನ್ ಚೆನ್ನಾಗಿ ಮಾಡಿರಿ. ಅಪ್ಪ ಅಮ್ಮ ದುಡಿಯೋ ಹಣದಲ್ಲಿ ಇವರು ಕೂಡ ನಿಮಗೆ ಆರ್ಥಿಕವಾಗಿ ಸಹಾಯ ಆಗಲಿ ಅಂತ ಅವರು ಕೂಡ ಇವತ್ತು ಸ್ಕಾಲರ್ಶಿಪ್ ಅಮೌಂಟ್ ನಿಮಗೆ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ಸರಿಯಾಗಿ ನಿಮ್ಮ ಮುಂದಿನ ಎಜುಕೇಷನ್ ಪರ್ಸ್ಯೂ ಮಾಡಿಕೊಂಡು ನೆಕ್ಸ್ಟ್ ಜಾಬಿಗೆ ಹೋಗ್ಬೇಕಾಗುತ್ತೆ ನೀವು. ನಾವು ನಮ್ಮ ಇಂಡಿಯಾ ಪಾಪ್ಯುಲೇಷನಲ್ಲಿ 50% ಆಲ್ ಓವರ್ ದ ವರ್ಲ್ಡ್ 100ರಲ್ಲಿ 48ರಿಂದ 50% ಮಹಿಳೆಯರಿದ್ದೀವಿ. ಬಟ್ ಎಷ್ಟು ಜನ ವಿದ್ಯಾಭ್ಯಾಸ ಆದಮೇಲೆ ಕೆಲಸಕ್ಕೆ ಹೋಗ್ತೀವಿ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ನಮ್ಮ ದೇಶದ ಎಕಾನಮಿಗೆ ನಾವು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಮಹಿಳೆಯರು ಅನ್ನೋದು ದೊಡ್ಡ ಪ್ರಶ್ನೆ. ಆದ್ದರಿಂದ ಇಲ್ಲಿರೋ ಎಲ್ಲ ಸ್ಟೂಡೆಂಟ್ಸಿಗೆ ಆಮೇಲೆ ಪೋಷಕರಿಗೂ ಕೂಡ ನಾನು ಕೇಳ್ಕೊಳ್ಳೋದೇನು ಅಂದರೆ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಆದಮೇಲೆ ಕೆಲಸಕ್ಕೆ ಹೋಗಲಿಕ್ಕೆ ಅವರ ಗಂಡಂದಿರು ನೀವು ಮನೆ ಕೊಟ್ಟ ಮೇಲೆ ನೀವು ಕೂಡ ಫಸ್ಟ್ ಡಿಮಾಂಡ್ ಅದೇ ಹಾಕಿ, ನಾನು ಕೆಲಸಕ್ಕೆ ಹೋಗಬೇಕು, ಸಪೋರ್ಟ್ ಮಾಡಿ ನನ್ನನ್ನು ಅಂತ. ನಿಮ್ಮ ಪಾರ್ಟ್ನರ್ನು ಕೇಳ್ಕೊಳ್ಳಿ, ಆಮೇಲೆ ನಿಮ್ಮ ಇನ್ಲಾಸ್ನು ಕೇಳಿಕೊಂಡು ದೆನ್ ಗೋ ಫಾರ್ ವರ್ಕ್. ಇಲ್ಲದ್ರೆ ನಿಮ್ಮದೇ ಒಂದು ಸ್ಟಾರ್ಟಪ್ ಏನಾದರೂ ಶುರು ಮಾಡಿಕೊಡ್ರಿ. ಎಷ್ಟೋ ಜನ ಇಂಜಿನಿಯರಿಂಗ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ದಾವಣಗೆರೆದೇ ಎಕ್ಸಾಂಪಲ್ಸ್ ಹೇಳ್ತೀನಿ. ಇಂಜಿನಿಯರಿಂಗ್, ಆರ್ಕಿಟೆಕ್ಟ್ ಇಂಜಿನಿಯರ್ ಅಥವಾ ಸಾಫ್ಟ್ವೇರ್ ಇಂಜಿನಿಯರು. ಈಗ ನನ್ನ ಹತ್ರ ಬಂದು ಒಬ್ಬರು ಮೊನ್ನೆ ನನ್ನ ಮನೆಗೆ ಬಂದು ಒಂದು ಕುಕ್ಕೀಸಿನ ಬಾಕ್ಸ್ ತೊಗೊಂಬಂದಿದ್ರು. ಕುಕ್ಕೀಸು ಆಮೇಲೆ ಬ್ರೌನಿ ಅಂದರೆ ಗೊತ್ತಾ, ಚಾಕ್ಲೇಟ್ ಬ್ರೌನಿ. ಅದನ್ನು ತೊಗೊಂಡು ಬಂದು, ಮೇಡಮ್ ನಾನು ಈ ಬಿಸ್ನೆಸ್ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ, ಸಪೋರ್ಟ್ ಮಾಡಿ ಅಂತ ಅವ್ರ ಅಮ್ಮನ ಕರ್ಕೊಂಬಂದಿದ್ದಾರೆ. ಸೊ ಆ ರೀತಿ ನಿಮ್ಮ ಎಜುಕೇಷನ್, ಶಿ ಈಸ್ ಅನ್ ಇಂಜಿನಿಯರ್, ಬಟ್ ಈಗ ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಪೇಸ್ಟ್ರಿ ಶಾಪ್ ಶುರು ಮಾಡ್ತಾ ಇದ್ದೀನಿ, ಪ್ಲೀಸ್ ಸಪೋರ್ಟ್ ಮೀ ಅಂತ ಅವ್ರು ಬಂದಿದ್ದರು. ಇನ್ನೊಬ್ಬರು ಅವರ ಪೇರೆಂಟ್ ಮೂಲ ಇರೋದು ಆಂಧ್ರ.
ಅವಳಿಗೇನು ಅಂದರೆ ಆಂಧ್ರ ಪ್ರದೇಶಿಂದು ಮಸಾಲ ಪೌಡರ್ಸು, ಪಿಕ್ಕಲ್ಸು ಅದ್ರದ್ದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ನಾನು ಅಂತ. ಸೊ ಈ ರೀತಿ ಇಲ್ಲಿ ಸುಮಾರು ಜನ ತಾಯಂದಿರು ಇದ್ದೀರಾ. ಸೊ ನಿಮ್ಮ ಮಕ್ಕಳು, ಸ್ಪೆಷಲಿ ಹೆಣ್ಮಕ್ಳು, ಅವರಲ್ಲಿ ಆ ವಿಶ್ವಾಸ ಇಟ್ಟು ಮುಂದೆ ಅವರು ಏನು ಕೆಲಸ ಮಾಡ್ತಾರೆ ದಯವಿಟ್ಟು ಅವ್ರನ್ನ ಸಪೋರ್ಟ್ ಮಾಡಿ. ನನ್ನ ಏನೇ ಆಸೆಗಳಿದ್ದರೂ ನಾನು ಸುಮಾರು ಮದುವೆ ಆಗಿ ಐ ಥಿಂಕ್ 15 years, ನನಗೆ 3 ಜನ ಮಕ್ಕಳಿದ್ದಾರೆ ಆಯಿತಾ. ಸೊ ನಾನು ಕೂಡ ಮದುವೆ ಆದಮೇಲೆ 15 ವರ್ಷ ಆ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದೆ. ಅದಾದಮೇಲೆ ಒಂದು ಹೆಲ್ತ್ ಕ್ಯಾಂಪ್ ಅಂತ ಶುರು ಮಾಡಿದ್ವಿ. ಹೆಲ್ತ್ ಕ್ಯಾಂಪ್ ಶುರು ಮಾಡಿಕೊಂಡು ಆಮೇಲೆ ಅಪ್ಪಾಜಿಯವ್ರ ಹೆಸರಿನಲ್ಲಿ, ಡಾಕ್ಟರ್ ಶಾಮನು ಶಿವಶಂಕರಪ್ಪಾಜಿಯವ್ರ ಹೆಸರಿನಲ್ಲಿ SSK ಟ್ರಸ್ಟ್ ಅಂತ ಶುರು ಮಾಡಿದ್ವಿ. ಈ ಟ್ರಸ್ಟ್ನ ಮೂಲಕ ಈಗ 8 ವರ್ಷ ಆಯಿತು SSK ಟ್ರಸ್ಟ್ ಶುರು ಮಾಡಿ. ಅಲ್ಲಿ ಫ್ರೀಯಾಗಿ ಡಯಾಲಿಸಿಸ್ ಸರ್ವಿಸ್ ಕೊಡ್ತಾಯಿದ್ದೀವಿ. ಇವನ್ ಐ ಥಿಂಕ್ ಮಲಬಾರ್ ಗೋಲ್ಡ್ ಅವರು ಅಜ್ಜಿ ಮನೆಯಲ್ಲಿ ನೀವು ಕೂಡ ಡಯಾಲಿಸಿಸ್ ಸರ್ವಿಸಸ್ಸು ಮತ್ತು ಜೊತೆಗೆ ಯು ಆರ್ ಆಲ್ಸೋ ಗಿವಿಂಗ್ ದೆಮ್ ಪ್ಯಾಲಿಯೇಟಿವ್ ಕೇರ್ ಅನಿಸುತ್ತೆ, ಫಿಸಿಯೋಥೆರಪಿ ಯೂನಿಟು ಸ್ಟಾರ್ಟ್ ಮಾಡಿದ್ದೀರಾ. ಸೊ ಈ ರೀತಿ ಡಯಾಲಿಸಿಸ್ ಸರ್ವಿಸ್ ಕೊಡ್ತಾಯಿದ್ದೀವಿ. ಮತ್ತು ಸುಮಾರು ಕಡೆ ಹೆಲ್ತ್ ಕ್ಯಾಂಪ್ಸ್ ಮಾಡಿಕೊಂಡು ಎಲ್ಲ ಯಂಗ್ಸ್ಟರ್ಸಿಗೆ ಅವ್ರಿಗೂ ಕೂಡ ಲೈಫ್ ಸ್ಕಿಲ್ ಪ್ರೋಗ್ರಾಮ್ಸು, ಮಹಿಳೆಯರಲ್ಲಿ ವಿಶೇಷವಾಗಿ ಸ್ತನದ ಕ್ಯಾನ್ಸರ್ ಮತ್ತು ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ಅರಿವು ಕೂಡ ಮೂಡಿಸ್ಕೊಂಡು ಬರ್ತಾಯಿದ್ದೀವಿ. ಸೊ ಅದಾದಮೇಲೆ MP ಕಂಟೆಸ್ಟ್ ಮಾಡಿದೆ. ಕಂಟೆಸ್ಟ್ ಮಾಡಿದ ಮೇಲೆ ನಮ್ಮ ದಾವಣಗೆರೆ ಕ್ಷೇತ್ರದ ಜನತೆ ಫಸ್ಟ್ ಟೈಮ್ ಒಬ್ಬ ಮಹಿಳಾ MP ಆಯ್ಕೆ ಮಾಡಿದ್ದಾರೆ. ಸೊ ಎಲ್ಲ ದಾವಣಗೆರೆ ಜನತೆಗೆ, ಕ್ಷೇತ್ರದ ಜನತೆಗೆ ನಾನು ಧನ್ಯವಾದಗಳನ್ನು ಹೇಳಬೇಕಾಗಿದೆ. ಇದಾದಮೇಲೆ ನಮ್ಮ SS ಜನಕಲ್ಯಾಣ ಟ್ರಸ್ಟ್ ಅಂತ ಕೂಡ ಶುರು ಮಾಡಿದ್ದೀವಿ. ಈ ಟ್ರಸ್ಟ್ನ ಮೂಲಕ ನಾವು ವಿದ್ಯಾರ್ಥಿನಿಯರಿಗೆ ಆಲ್ ಓವರ್ ಕರ್ನಾಟಕ ಅವರಿಗೂ ಕೂಡ ಸ್ಕಾಲರ್ಶಿಪ್ ಸಪೋರ್ಟ್ ಕೊಡ್ತಾ ಇದ್ದೀವಿ. ಸೊ ನೀವು ಕೂಡ ಆನ್ಲೈನ್ ಪೋರ್ಟಲ್ ಇದೆ, ಅದರಲ್ಲಿ ಲಾಗಿನ್ ಆಗಿಬಿಟ್ಟು ನಿಮ್ಮ ಮಾರ್ಕ್ ಶೀಟ್ ಅಪ್ಲೋಡ್ ಮಾಡಿದರೆ ಯು ಕ್ಯಾನ್ ಆಲ್ಸೋ ಗೆಟ್ ದ ಸ್ಕಾಲರ್ಶಿಪ್ ಅಮೌಂಟ್. ಆಮೇಲೆ ಒಂದು 3 ಪ್ರೋಗ್ರಾಮ್ ಶುರು ಮಾಡಿದ್ದೀವಿ ಈ ಬಾರಿ. ಯಾರು ಸೈನ್ಸ್ ವಿದ್ಯಾರ್ಥಿನಿಯರಿದ್ದೀರಾ, ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿರೋರು, ಸಕ್ಷಮ ಅಂತ ಕಾರ್ಯಕ್ರಮ ನೀವು ಭಾಗಿಯಾಗಿದ್ದೀರ ಅದರಲ್ಲಿ? ಓಕೆ, ಇಲ್ಲಿ ಬಾಯ್, ಒಬ್ಬರು ಬನ್ನಿ, ಒಬ್ಬರು ಯಾರಾದರೂ ಬನ್ನಿ. ಸಕ್ಷಮ ಅಂತ ಒಂದು ಕಾರ್ಯಕ್ರಮ, ನೀನು ಬರೋ ತನಕ ನಾನು ಮಾತಾಡ್ತೀನಿ, ನಿನ್ನ ಟೈಮ್ ನಾನು ಕನ್ಸ್ಯೂಮ್ ಮಾಡ್ತೀನಿ. ಇಲ್ಲದ್ರೆ ಬಾ, ನಿನ್ನ ಹೆಸರು ಹೇಳು, ಯಾವ ಶಾಲೆ, ಸಕ್ಷಮ ಪ್ರೋಗ್ರಾಮ್ನಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡಿದ್ಯಾ, ಹೇಗೆ ಅನ್ನಿಸ್ತು? ಚೆನ್ನಾಗಿ ಅನ್ನಿಸ್ತು. ಅಲ್ಲ, ವಾಟ್ ಇಸ್ ದಿಸ್ ಪ್ರೋಗ್ರಾಮ್ ಅಬೌಟ್? ಅವರಿಗೆಲ್ಲ ಗೊತ್ತಿಲ್ಲ. ನನ್ನ ಹೆಸರು ಪ್ರಿಯಾ, ನಾನು ದ್ವಿತೀಯ PUC ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ, ದೊಡ್ಡಬಾತಿ ಗೌರ್ಮೆಂಟ್ PU ಕಾಲೇಜ್. ಸಕ್ಷಮ ನೀಟು ಮತ್ತು CET ಕ್ಲಾಸ್ ನಡೀತಿತ್ತು ಸಕ್ಷಮದಲ್ಲಿ. ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ಸೈನ್ಸ್ ಸ್ಟೂಡೆಂಟ್ಸ್. ಓಕೆ, ಮತ್ತೇನಾದರೂ ಹೇಳಬೇಕಾ? ಕೋಚಿಂಗ್ ಇದು ಆನ್ಲೈನ್ ಕ್ಲಾಸಸ್ ಮುಗ್ದಿದ್ದೇನಾ ಈಗ? ಮುಗೀತಾ? ಸೊ ಈಗ ನೀಟ್ ಎಕ್ಸಾಮ್ ಬರೀತಾ ಇದೆಯಾ ನೀನು? ಮ್ಯಾನ್ಯುವಲ್ ಎಕ್ಸಾಮ್ ಸ್ಟಾರ್ಟ್ ಅದಾದಮೇಲೆ ಮೇನಲ್ಲಿರುತ್ತಾ? ಏಪ್ರಿಲ್ ಮೇನಲ್ಲಿ ಬರಿತೀಯ ಅವಾಗ? ಓಕೆ, ಇಲ್ಲೇ ಇರೋ ಒಂದು ನಿಮಿಷ. ಈಗ ನಿಮ್ಮ ಫ್ರೆಂಡ್ಸ್ ಹೇಳಿದ್ರಲ್ಲ, ಇದು ಸಕ್ಷಮ ಅನ್ನೋ ಕಾರ್ಯಕ್ರಮ ನಾವು ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಶುರು ಮಾಡಿದ್ವಿ. ಈ ಕಾರ್ಯಕ್ರಮದಡಿ ಯೂಶ್ವಲಿ ಏನಾಗುತ್ತೆ ಅಂದರೆ, ಪ್ರೈವೇಟ್ ಸ್ಕೂಲ್ಸ್ನಲ್ಲಿ ನೀಟ್ ಮತ್ತು CET ಕೋಚಿಂಗ್ ನಡೆಯುತ್ತೆ, ಹೌದಾ? ಯಾವುದೇ ಗೌರ್ಮೆಂಟ್ ಶಾಲೆಯಲ್ಲಿ ನೀಟ್ CET ಕೋಚಿಂಗ್ ನಡೀತಾ ಇರಲಿಲ್ಲ. ಇದು ಫಸ್ಟ್ ಟೈಮ್ ನಾವೇನು ಮಾಡಿದ್ವಿ ಅಂದರೆ, ನಮ್ಮ ದಾವಣಗೆರೆಯಲ್ಲಿರುವಂತಹ ಪ್ರೈವೇಟ್ ಕಾಲೇಜಸ್ ಅವರೊಂದು ಅಸೋಸಿಯೇಷನ್ ಫಾರ್ಮ್ ಮಾಡಿದ್ದಾರೆ. ಸೊ ಆ ಅಸೋಸಿಯೇಷನಲ್ಲಿ ಸುಮಾರು 18ರಿಂದ 20 ಶಾಲೆಗಳಿವೆ. ಸೊ ಈ ಶಾಲೆಯಲ್ಲಿರುವಂತಹ ಬೆಸ್ಟ್ ಟೀಚರ್ಸ್, ಟೀಚಿಂಗ್ ಫ್ಯಾಕಲ್ಟಿ, ಪ್ರೊಫೆಸರ್ಸ್ ಅವರು ಈ ಪ್ರೋಗ್ರಾಮ್ ಅಂಡರ್ ನಮ್ಮ ಜೊತೆ ಕೋಆಪ್ರೇಟ್ ಮಾಡಿಕೊಂಡು ಸುಮಾರು 24 ಗೌರ್ಮೆಂಟ್ PU ಸೈನ್ಸ್ ಕಾಲೇಜಸ್ಸು ಸುಮಾರು 1250 ಸ್ಟೂಡೆಂಟ್ಸಿಗೆ ಈ ಆನ್ಲೈನ್ ಪ್ರೋಗ್ರಾಮ್ ಮೂಲಕ ನಾವು CET ನೀಟ್ಗೆ ಕೋಚಿಂಗ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಅವರೆಲ್ಲ ಮಕ್ಕಳು ಎಷ್ಟು ಜನ ರಿಸಲ್ಟ್ ತೆಗಿತೀರಾ? ಸೊ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಸೊ ಇದು ಒಂದು ಪ್ರೋಗ್ರಾಮ್ ಆಯಿತು. ಆಮೇಲೆ ನೆಕ್ಸ್ಟ್ ಇದೇ ತಿಂಗಳಲ್ಲಿ ಯಾರು ಡಿಗ್ರಿ ಮಾಡ್ಕೊಂಡಿದ್ದೀರಲ್ಲ ಅಥವಾ ನಿಮ್ಮ
ಕಸಿನ್ಸ್ ಇರ್ತಾರೆ, ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಅವರಿಗೆ ದಯವಿಟ್ಟು ಈ ಪ್ರೋಗ್ರಾಮ್ ಬಗ್ಗೆ ಹೇಳಿ. ಈ ಪ್ರೋಗ್ರಾಮ್ ಹೆಸರು ಇಟ್ಸ್ ಅ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಪ್ರೋಗ್ರಾಮ್. ಕ್ಯೂ ಸ್ಪೈಡರ್ಸ್ ಅಂತ ಬೆಂಗಳೂರಲ್ಲಿ ಒಂದು ಕಂಪ್ನಿ ಇದೆ, ಪ್ಲೇಸ್ಮೆಂಟ್ ಕಂಪನಿ. ಸೊ ಈ ಕಂಪ್ನಿಯವರು ದಾವಣಗೆರೆಗೆ ಅವರ ಫ್ಯಾಕಲ್ಟಿ ಬಂದುಬಿಟ್ಟು ನಮ್ಮ BIT ಮತ್ತು MBA ಕಾಲೇಜ್ನಲ್ಲಿ ಸುಮಾರು 40 ದಿನದ ಟ್ರೈನಿಂಗ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾರೆ. ಇದು ಫ್ರೀಯಾಗಿ ಎಲ್ಲ ನಮ್ಮ BCA, BBM, ಆಮೇಲೆ ಫಾರ್ಮಸಿ, ಆಮೇಲೆ MBA ಸ್ಟೂಡೆಂಟ್ಸು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಆರ್ಟ್ಸ್ ಸ್ಟೂಡೆಂಟ್ಸ್ ಇವರೆಲ್ಲರೂ ಈ ಪ್ರೋಗ್ರಾಮ್ ಅಟೆಂಡ್ ಮಾಡಿ ಡ್ಯೂರಿಂಗ್ ದಟ್ ಕಾಲೇಜ್ ಅವರ್ಸೇ ಬರುತ್ತೆ ಇದು. ಸೊ ಇದೇ ತಿಂಗಳು 15 ಮೇಲೆ ಈ ಕಾರ್ಯಕ್ರಮವನ್ನು ನಾವು ಫಾರ್ಮಲಿ ಇನಾಗ್ರೇಟ್ ಮಾಡ್ತೀವಿ. ಅದರ ಡೀಟೇಲ್ಸ್ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ. ದಯವಿಟ್ಟು ಯಾರಿಗೆ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀರಾ ಅಥವಾ ಫೈನಲ್ ಇಯರ್ನಲ್ಲಿದ್ದೀರಾ, ನಿಮಗೆ ಹೈಯರ್ ಸ್ಟಡೀಸಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಒಂದು ಜಾಬ್ನಲ್ಲಿ ಸೇರ್ಕೋಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದೆ, ಈ ಒಂದು ಪ್ರೋಗ್ರಾಮಲ್ಲಿ ನೀವು ಎನ್ರೋಲ್ ಮಾಡಿಕೊಂಡು ಯು ಕ್ಯಾನ್ ಕಂಪ್ಲೀಟ್ ದ ಕೋರ್ಸ್ ಆ್ಯಂಡ್ ಗೆಟ್ ಅ ಜಾಬ್ ಫಾರ್ ಯುವರ್ ಸೆಲ್ಫ್. ಆಮೇಲೆ ಇದಾದಮೇಲೆ ಇನ್ನೊಂದು ಕಾರ್ಯಕ್ರಮ ಸಿವಿಲ್ ಸರ್ವಿಸ್ ಎಕ್ಸಾಮ್. ಯಾರಿಗೆ ಸಿವಿಲ್ ಸರ್ವಿಸ್ IAS ಆಫೀಸರ್ ಆಗಲಿಕ್ಕೆ ಇಷ್ಟ ಇದೆ? KS ಎಷ್ಟು ಜನ ಇದ್ದೀರಾ? 1 2 3 4 5 6. ಈ ಕಡೆ ಯಾರೂ ಇಲ್ಲ. ಬ್ಯಾಂಕಿಂಗ್ ಎಕ್ಸಾಮ್, KS ಇಷ್ಟ ಇದೆನಾ? ಯಾವುದು ಓದೋಕ್ಕೆ ಇಷ್ಟ ಇದೆ? ಬ್ಯಾಂಕಿಂಗಾ, IAS? ಮತ್ತು ಇನ್ನೊಂದಿಬ್ಬರು ಎತ್ತಿದ್ರಲ್ಲ ಅಲ್ಲಿ, ನಿನಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ? IPS? ಓಕೆ. ಈ ಕಡೆ ಒಂದಿಬ್ಬರು ಯಾರು ಎತ್ತಿದ್ರಲ್ಲ, ಓಕೆ. ಅಲ್ಲ, ಇದು ಒಂದು ಗೋಲ್ಡನ್ ಆಪರ್ಚುನಿಟಿ. ಇದನ್ನು ಈ ವರ್ಷವೇ ಲಾಂಚ್ ಮಾಡ್ತಾ ಇದ್ದೀವಿ. ಈ ಪ್ರೋಗ್ರಾಮ್ನ ನಾವು SSK ಟ್ರಸ್ಟ್ ಮತ್ತು ನಮ್ಮ ದಾವಣಗೆರೆ ಯೂನಿವರ್ಸಿಟಿ ಇವರ ಸಹಯೋಗದಲ್ಲಿ ಫೈನ್ ಆರ್ಟ್ಸ್ ಕಾಲೇಜ್ ನೋಡಿದ್ದೀರಾ ಎಲ್ಲರೂ? ತರಳಬಾಳು ಸ್ಕೂಲ್ ನೋಡಿದ್ದೀರಾ? ತರಳಬಾಳು ಸ್ಕೂಲ್ ಆಪೋಸಿಟೇ ಬರೋದು ಫೈನ್ ಆರ್ಟ್ಸ್ ಕಾಲೇಜು. ಸೊ ಈ ಫೈನ್ ಆರ್ಟ್ಸ್ ಕಾಲೇಜ್ ಕ್ಯಾಂಪಸ್ನಲ್ಲಿ ನಾವು ಡಿಜಿಟಲ್ ಲೈಬ್ರರಿ ಮತ್ತು ಒಂದು ಕಂಪ್ಲೀಟ್ ಕ್ಲಾಸ್ ರೂಮ್ಸ್ನ, ಆಮೇಲೆ ಒಂದು ಸ್ಟಡಿ ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಈ ಒಂದು ಈ ಕೋಚಿಂಗಿಗೆ ಬರೋ ತಿಂಗಳು ಏಪ್ರಿಲಿಂದ ಶುರು ಆಗುತ್ತೆ. ಕೋಚಿಂಗ್ ಶುರುವಾಗಿ ಟಿಲ್ ಫಾರ್ ದ ನೆಕ್ಸ್ಟ್ 7 months ನಿಮ್ಮ ಟ್ರೈನಿಂಗ್ ಕಂಪ್ಲೀಟ್ ಆಗುತ್ತೆ. ಸೊ ಈ ಒಂದು ಸಿವಿಲ್ ಸರ್ವಿಸ್ ಎಕ್ಸಾಮಿಗೆ ನಾವು ತಾಲೂಕು ಮಟ್ಟದಲ್ಲಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ. ಪ್ರತಿಯೊಂದು ತಾಲೂಕಿನಲ್ಲೂ ಈ ನೆಕ್ಸ್ಟ್ 15 ಡೇಸ್ನಲ್ಲಿ ಗೌರ್ಮೆಂಟ್ ಕಾಲೇಜ್ನಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ. ಅಲ್ಲಿ ನೀವು ಅಪಿಯರ್ ಆಗಿ ದ ಬೆಸ್ಟ್ 300 ಸ್ಟೂಡೆಂಟ್ಸ್ ವಿಲ್ ಬಿ ಸೆಲೆಕ್ಟೆಡ್ ಇನ್ ದ ಎಂಟೈರ್ ಡಿಸ್ಟ್ರಿಕ್ಟ್. ಆಮೇಲೆ ಈ ಮಕ್ಕಳಿಗೆ ನಾವು ಸ್ಟಡಿ ಮೆಟೀರಿಯಲ್ ಫ್ರೀಯಾಗಿ ಕೊಡ್ತೀವಿ. ಆಮೇಲೆ ಅಕಾಮಿಡೇಷನ್ ನಿಮ್ಮದೇ ಇರುತ್ತೆ, ಫ್ರೀ ಸ್ಟಡಿ ಮೆಟೀರಿಯಲ್ ಆ್ಯಂಡ್ ಕೋಚಿಂಗ್, ಟ್ಯೂಷನ್ ಫೀಸ್ ಅಂತ, ಕೋರ್ಸ್ ಫೀಸ್ ಅಂತ ಏನೂ ಕಲೆಕ್ಟ್ ಮಾಡಲ್ಲ, ಸಂಪೂರ್ಣ ಫ್ರೀಯಾಗಿರುತ್ತೆ. ಸೊ ಎಲ್ಲ ಮಕ್ಕಳು ಒಂದು ಬೆಸ್ಟ್ ಕೋಚಿಂಗ್ ಸೆಂಟರ್ನ ದಾವಣಗೆರೆಗೆ ಕರ್ಕೊಂಬಂದು ಇಲ್ಲಿ ಒಂದು ಒಳ್ಳೆ ಸ್ಟಡಿ ಎನ್ವೈರ್ನ್ಮೆಂಟ್ ನಿಮಗೋಸ್ಕರ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ದಯವಿಟ್ಟು ಈ ಆಪರ್ಚುನಿಟಿನ ನೀವು ಸರಿಯಾಗಿ ಬಳಸ್ಕೊಂಡು ನೀವು ಕೂಡ ನಮ್ಮ ಬಲವಾಗಿ ಸರ್ಕಾರದ ಸೇವೆ ಅಂದರೆ ಸರ್ಕಾರದ ಕೆಲಸ ಏನು ಕೆಲಸ? ದೇವರ ಕೆಲಸ, ಹೌದಾ? ಸೊ ಆ ಸೇವೆ ಮಾಡಲಿಕ್ಕೆ ನೀವು ಮನಸ್ಸು ಮಾಡಿ ಈ ಒಂದು ಕೋಚಿಂಗ್ನಲ್ಲಿ ಎನ್ರೋಲ್ ಆಗಿ, ಆಮೇಲೆ ಅದಕ್ಕೂ ಕೂಡ ನಿಮಗೆ ಬೆಸ್ಟ್ ವಿಶಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದ್ರ ಜೊತೆಗೆ ಇನ್ನು ಮಲಬಾರ್ ಚಾರಿಟಬಲ್ ಟ್ರಸ್ಟ್ ಎಂದು CSR ಇನಿಷಿಯೇಟಿವ್ ಎಲ್ಲದನ್ನು ಟಚ್ ಮಾಡಿದೆ. ಸುಮಾರು 8 ರಿಂದ 10 ಸೆಕ್ಟರ್ಸ್ ಯು ಹ್ಯಾವ್ ರೀಚ್ಡ್. ಹಸಿವು ಮುಕ್ತ ಜಗತ್ತು, ಇದೊಂದು ಒಳ್ಳೆ ಇನಿಷಿಯೇಟಿವ್, ರಿಯಲಿ ಕಂಗ್ರ್ಯಾಚುಲೇಷನ್ಸ್ ಟು ಯು. ದೆನ್ ಮೈಕ್ರೋ ಲರ್ನಿಂಗ್ ಸೆಂಟರ್, ಡ್ರಾಪ್ಔಟ್ಸ್ನೆಲ್ಲ ಕರೆದುಬಿಟ್ಟು ಇದ್ರದ್ದು ಕೂಡ ಬಹಳ ಅವಶ್ಯಕತೆ ಇದೆ. ನಮ್ಮ ಶಾಲೆಗಳಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಆರ್ಥಿಕ ಪರಿಸ್ಥಿತಿಯಿಂದ ಅವ್ರ ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ನೀವು ಹೋಗಿ ಅವ್ರನ್ನ ಐಡೆಂಟಿಫೈ ಮಾಡಿ ಕರ್ಕೊಂಬಂದು ಯು ಜಸ್ಟ್ ಬ್ರಿಂಗ್ ದೆಮ್ ಟು ದ ಮೇನ್ ಸ್ಟ್ರೀಮ್. ದ್ಯಾಟ್ ಈಸ್ ಆಲ್ಸೋ ವೆರಿ ಗುಡ್ ಸರ್ವಿಸ್. ಇದ್ರ ಜೊತೆಗೆ ನೀವು ಮೊಬೈಲ್ ಯೂನಿಟ್ಸ್ ಅದನ್ನು ಕೂಡ ಡೊನೇಟ್ ಮಾಡಿದ್ದೀರಾ. ಅದನ್ನು ದೆನ್ ಐ ಥಿಂಕ್ ವಯನಾಡಿಗೂ ಕೂಡ ಸುಮಾರು 53 ಕೋಟಿ ಅಲ್ವಾ, 53 ಕೋಟಿ ಡೊನೇಟ್ ಮಾಡಿದ್ದೀರಾ.
ನಾನು ಯಾಕೆ ಇದ್ರ ಬಗ್ಗೆ ಹೇಳಬೇಕಾಗಿದೆ ಅಂದರೆ, ವಯನಾಡಿನ MP ಯಾರು? ಸಣ್ಣ ನೀವು ಸ್ಟೂಡೆಂಟ್ಸ್ ಹೇಳಬೇಕು, ದೊಡ್ಡವ್ರು ಹೇಳಾಗಿಲ್ಲ. ವಯನಾಡಿನ MP ಯಾರು? ಇಂದಿರಾ ಗಾಂಧೀಜಿಯವ್ರ ಮೊಮ್ಮಗಳು ಯಾರು? ಯಾರು? ಜೋರಾಗಿ ಹೇಳಿ ಲೇಡೀಸೇ. ಯಾರು? ಪ್ರಿಯಾಂಕಾ ಗಾಂಧಿ ಅಲ್ವಾ? ಸೊ ಒಂದು ಕ್ಲಾಪ್ಸ್ ಹಾಕೋಣ ಪ್ರಿಯಾಂಕಾ ಗಾಂಧಿಗೆ. ಸೊ ಪ್ರಿಯಾಂಕಾ ಗಾಂಧಿ ಅವ್ರ ಜೊತೆ ನಾನು ಕೂಡ, ನಮ್ಮೆಲ್ಲ 100 ಜನ MPs ಇದ್ದೀವಿ ನಾವು ಪಾರ್ಲಿಮೆಂಟ್ನಲ್ಲಿ. ನಾನು ಕೂಡ ಅವ್ರ ಜೊತೆ ಕೂತ್ಕೊಂಡಿರ್ತೀನಿ. ನಮ್ಮ ಸರ್ಕಾರದ ಮಟ್ಟದಲ್ಲಿ ಏನೇನು ಪಾಲಿಸೀಸು ಪ್ರೋಗ್ರಾಮ್ಸ್ ಡಿಸ್ಕಸ್ ಆಗುತ್ತೆ, ಆ್ಯಸ್ ಪಾರ್ಟಿಸಿಪೇಟಿಂಗ್ ಆಪೋಸಿಷನ್ ವಿ ಡು ಪಾರ್ಟಿಸಿಪೇಟ್ ಇನ್ ಆಲ್ ದ ಪ್ರೊಸೀಡಿಂಗ್ಸ್. ಸರ್ಕಾರಕ್ಕೂ ಕೂಡ ಅವರ ಒಂದು ಪಾಲಿಸಿನಲ್ಲಿ ಏನೇನು ಬದಲಾವಣೆ ತರಬೇಕು ಅಂತ ಆ್ಯಸ್ MPs ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಸೊ ಈ ವಯನಾಡಿನಲ್ಲಿ ಮೊನ್ನೆ ಕಳೆದ ವರ್ಷ ಐ ಥಿಂಕ್ ಡಿಸೆಂಬರ್ ತಿಂಗಳಲ್ಲಿ ಆಗುತ್ತಲ್ವ, ನವೆಂಬರ್ ಎಂಡ್ ಸೆಪ್ಟೆಂಬರ್ ಇಟ್ ಹ್ಯಾಪನ್. ಓಕೆ, ಸೆಪ್ಟೆಂಬರ್ನಲ್ಲಿ ಕ್ಲೌಡ್ ಬರ್ಸ್ಟಿಂದ ಫ್ಲಡ್ಸ್ ಎಲ್ಲ ಆಗಿ ಸುಮಾರು ಲಾಸ್ ಆಫ್ ಲೈಫ್ ಆ್ಯಂಡ್ ಈವನ್ ಹೋಮ್ಸ್, ಟೋಟಲ್ ಡೆವಸ್ಟೇಷನ್ ಆಗಿತ್ತು. ಸುಮಾರು 3 ಡಿಸ್ಟ್ರಿಕ್ಟ್ನಲ್ರ ವಯನಾಡು ಒಂದೇ ಪ್ಲೇಸ್ನಲ್ಲಿ. ಸೊ ನಾನು ಕೂಡ ನನ್ನ ಫಸ್ಟ್ ಸ್ಯಾಲರಿನ ವಯನಾಡಿನ ರಿಲೀಫಿಗೆ ಸಪೋರ್ಟ್ ಮಾಡಿದ್ದೆ. ಅದರ ಜೊತೆಗೆ ನಮ್ಮ SSK ಟ್ರಸ್ಟಿಂದ ಕೂಡ ಒಂದು ಟ್ರಕ್ ಲೋಡ್ ಆಫ್ ಸಪ್ಲೈಸ್, ಅದರಲ್ಲಿ ಒಂದು ಟ್ರಕ್ ಲೋಡ್ ಆಫ್ ಸಪ್ಲೈಸ್ ಆಫ್ ಮೆಡಿಸಿನ್ಸು, ಆಮೇಲೆ ಅದ್ರ ಜೊತೆಗೆ ಬೆಡ್ಡಿಂಗ್ಸ್ ಅಂತೆ, ಕ್ಲೋತ್ಸ್ ಅಂತೆ, ಆಮೇಲೆ ರೇಷನ್ ಅಂತೆ, ಇದನ್ನೆಲ್ಲ ಕಳಿಸಿದ್ವಿ. SSK ಟ್ರಸ್ಟ್ನಲ್ಲಿ ನಾವು ಹೊಸದಾಗಿ ಸ್ಟೂಡೆಂಟ್ ವಿಂಗ್ ಅಂತ ಶುರು ಮಾಡಿದ್ದೀವಿ. ಈ ಸ್ಟೂಡೆಂಟ್ ವಿಂಗ್ನಲ್ಲಿ ನಮ್ಮ ಸಂಸ್ಥೆಯಲ್ಲಿ ಸುಮಾರು 35ಕ್ಕೂ ಹೆಚ್ಚು ಸಂಸ್ಥೆಗಳಿದ್ದಾವೆ ಬಾಪೂಜಿ ವಿದ್ಯಾಸಂಸ್ಥೆಯಲ್ಲಿ. ಈ ಸಂಸ್ಥೆಗಳಲ್ಲಿರುವಂತಹ ವಿದ್ಯಾರ್ಥಿಗಳು ಅವರು ಸೇರಿಬಿಟ್ಟು ಒಂದು ಸ್ಟೂಡೆಂಟ್ ವಿಂಗ್ ಅಂತ ಶುರು ಮಾಡ್ಕೊಂಡಿದ್ದೀವಿ. ಯಾಕೆ ಶುರು ಮಾಡಿರೋದು ಅಂದರೆ, ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಬರಲಿ ಅಂತ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಏನು? ಸಮಾಜ ಸೇವೆ. ಸಮಾಜ ಸೇವೆ ಅಂದ್ರೇನು? ಇವತ್ತು ಇವ್ರು ಮಾಡ್ತಾ ಇದ್ದಾರಲ್ಲ ಇದು. ಜೊತೆಗೆ ರಾಜಕಾರಣಿಗಳು ಸಮಾಜ ಸೇವೆ ಮಾಡ್ತೀವ ಇಲ್ಲ? ಹೌದಾ? ಮಾಡೋ ಮನಸ್ಸಿದ್ರೆ ಎಲ್ಲರೂ ಮಾಡ್ಬೋದು ಅಲ್ವಾ? ಸೊ ಅದಕ್ಕೋಸ್ಕರ ನಾವು ಕೂಡ ಸಮಾಜ ಸೇವೆ ಮಾಡಿಕೊಂಡೇ ಪಾಲಿಟಿಕ್ಸಿಗೆ ಬಂದಿರೋದು ಇವತ್ತು. ಅಪ್ಪಾಜಿಯವರು, ಮಲ್ಲಿಕಾರ್ಜುನವರು, ವಿ ಆರ್ ಆಲ್ ವಿ ಆರ್ ಇನ್ ಟು ಪೀಪಲ್ ಸರ್ವಿಸ್. ಸೊ ಅದಕ್ಕೋಸ್ಕರ ನೀವು ಕೂಡ ಆ್ಯಸ್ ಸ್ಟೂಡೆಂಟ್ಸ್ ನಿಮ್ಮ ಕಾಲೇಜ್ ಮಟ್ಟದಲ್ಲಾಯಿತು ಅಥವಾ ನಿಮ್ಮ ಅಪ್ಪಾಜಿ ಅಮ್ಮ ಸಮಾಜ ಸೇವೆಯಲ್ಲಿ ತೊಡಗಿರ್ತಾರೆ, ಅವ್ರ ಜೊತೆ ನೀವು ಕೂಡ ಮೊಬೈಲ್ ನಿಮ್ಮ ಬೆಸ್ಟ್ ಫ್ರೆಂಡ್ ಆಗೋ ಬದಲು ನಿಮ್ಮ ಪಕ್ಕಕ್ಕಿರೋರು ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಲಿ. ಜೊತೆಗೆ ನೀವು ಕೂಡ ಸಮಾಜದಲ್ಲಿ ಏನು ಅವಶ್ಯಕತೆ ಇದೆ, ನಾನು ಏನು ಕೊಡ್ಬೋದು ಸಮಾಜಕ್ಕೆ ಅಂತ ತಿಳ್ಕೊಂಡು, ಯಾವ ರೀತಿ ಮಲಬಾರ್ ಗೋಲ್ಡ್ ಅವರು ಇವತ್ತು ನಿಮಗೆ ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ. ಮುಂದೊಂದು ದಿನ ನೀವು ಕೂಡ ನಿಮ್ಮ ಸಂಬಳದಿಂದ ನೀವು ಕೂಡ 10 ಜನಕ್ಕೆ ಸಹಾಯ ಮಾಡುವಂತಾಗಲಿ ಅಂತ ಹೇಳಿ ನಿಮಗೆಲ್ಲರಿಗೂ ನನ್ನ ಬೆಸ್ಟ್ ವಿಶಸ್ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೊತೆಗೆ ಮಲಬಾರ್ ಗೋಲ್ಡ್ ಅವರು ಕೂಡ ಇನ್ನೂ ಹೆಚ್ಚಿನ ಶಾಖೆಗಳನ್ನು ದೇಶ ವಿದೇಶದಲ್ಲಿ ಓಪನ್ ಮಾಡಲಿ, ಅವರ ಪ್ರಾಫಿಟ್ಸ್ ಇನ್ನೂ ಬೆಳೀಲಿ, ಅವರು ಇನ್ನೂ ಹೆಚ್ಚಿನ CSR ಇನಿಷಿಯೇಟಿವ್ಸ್ ತಗೊಂಡು ಸಮಾಜ ಸೇವೆ ಮಾಡಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು.